ನಮಸ್ತೆ ವೀಕ್ಷಕರೇ, ಡಿ ಪಿ ಚಾನೆಲ್ನ ವಿಶೇಷ ಕಾರ್ಯಕ್ರಮ ಸಿನಿಮಾ ಜೊತೆ ನಾವು ಅಂದರೆ ಪ್ರತಿಯೊಂದು ಸಿನಿಮಾದ ವಿಚಾರವನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ನಮ್ಮದು. ಇದೊಂದು ಹೊಸ ಸಿನಿಮಾ ಅಂದರೆ ಒಬ್ಬ ವ್ಯಕ್ತಿಯ ಕತೆ ಅಂತ ನಾನು ಅನ್ಕೋತೀನಿ, ಆದರೆ ಗೊತ್ತಿಲ್ಲ ಆ ವ್ಯಕ್ತಿಯ ಸುತ್ತ ನಡೆಯುವ ಕತೆ ಅಂತ ಡೈರೆಕ್ಟ್ರ್ ಹೇಳ್ತಾರೆ. ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಡೈರೆಕ್ಟ್ರ್ ನಮ್ಮ ಜೊತೆ ಇಲ್ಲ, ಈಗ ನಟ ಮತ್ತು ಇಬ್ಬರು ನಟಿಯರಿದ್ದಾರೆ. ಮೂವರಿಗೂ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಕನ್ನಡ ಚಿತ್ರರಂಗಕ್ಕೆ ಮೂವರಿಗೂ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಎಸ್ ರಕ್ಕಿ, ಯಾಕೆ ನಿಮ್ಮ ಹೆಸರೇ ಮೊದಲಿಗೆ ಸಿನಿಮಾದಲ್ಲಿ? ಒಂದು ಫನಿ ಸ್ಟೋರಿ ಆ್ಯಕ್ಚುಲಿ. ನನಗಿದು ಐಡಿಯಾ ಇರಲಿಲ್ಲ. ನಾನು ಏನಾದರೂ ಬೇರೆ ಹೆಸರು ಇಡೋಣ ಅಂತ ನನ್ನ ಪ್ಲಾನ್ ಇತ್ತು. ಆಗ ನನ್ನ ಅಪ್ಪ ಬಂದು ಹೇಳಿದ್ರು, ಮೂವಿ ಹೆಸರು ರಕ್ಕಿ ಅಂತಲೇ ಇಟ್ಬಿಡೋಣ ಅಂತ. ಆಗ ನಾನು ಇಲ್ಲ ಬೇಡ, ಬೇರೆ ಏನಾದರೂ ಇಡಿ, ಬೇರೆ ಹೆಸರು ಹುಡುಕಿಡಿ ಅಂತ ನಾನು ಹೇಳಿದೆ. ಹಂಗೆ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿಬಿಟ್ಟೆ ಅವ್ರಿಗೆ ಫುಲ್ಲು. ಆದರೆ ಇಂಡಸ್ಟ್ರಿಯಿಂದ ಎಲ್ಲರೂ ಹೇಳ್ತಾಯಿದ್ರು, ರಕ್ಕಿ ಅಂತಲೇ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ. ನಮ್ಮ ವಜ್ರೇಶ್ವರಿ ಪುಟ್ಟಸ್ವಾಮಿ ಅಂತ ಒಬ್ಬರು ಇದ್ದಾರೆ, ಇದು PRK ಇಂದ. ಅವರು ಬಂದು ನಮ್ಮ ಅಪ್ಪಂಗೆ ನಂಗೆ ಹೇಳಿದ್ರು, ಸರ್ ಇದು ರಕ್ಕಿ ಅಂತಲೇ ಇಡಿ, ಚೆನ್ನಾಗಿ ಕೇಳಿಸುತ್ತೆ, ಸ್ಪೆಷಲ್ ಆಗಿದೆ, ಯೂನೀಕ್ ಆಗಿದೆ ಅಂತ ಅವ್ರು ಹೇಳಿದ್ರು. ಸೊ ಹಾಗಾಗಿ ಓಕೆ ಆಯಿತು ಅಂತ ನಮ್ಮ ಪೇರೆಂಟ್ಸ್ ಬಂದು ನನ್ನ ವಾಪಸ್ ಕನ್ವಿನ್ಸ್ ಮಾಡಿದ್ರು, ರಕ್ಕಿನೇ ಚೆನ್ನಾಗಿದೆ ನೋಡು ಅಂತ. ಅವಾಗ ನಾನು ಓಕೆ ಫೈನ್ ಆಯಿತು, ರಕ್ಕಿ ಅಂತಲೇ ಹೇಳೋಣ, ಎಲ್ಲರೂ ಹಂಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಹ್ಯಾಸ್ ಅ ನೈಸ್ ಯೂನೀಕ್ ರಿಂಗ್ ಟು ಇಟ್. ಓಕೆ, ಈಗ ನಿಮಗೊಂದು ಸುಪಾರಿ ಕೊಡ್ತೀನಿ 3 ಜನ. ನಿಮ್ಮ ಮೊಬೈಲಲ್ಲೇ ನಿಮ್ಮ ಟೀಸರು ಸಾಂಗು ಯಾವುದಾದ್ರೂ ನೋಡಿ, ಸಾಂಗ್ ಏನು ನೋಡೋಕೆ ಹೋಗಬೇಡಿ, ಅದರೊಳಗಿರೋ ಕಮೆಂಟ್, ಟೀಸರ್ ಆಗಿರ್ಬೋದು, ನಿಮ್ಮ ಚಾಯ್ಸು, ಆ ಕಮೆಂಟನ್ನು ಹೇಳಬೇಕು ನನಗೆ ಈಗ ಪಟ್ ಅಂತ ಬೇಗ. ಯಾವ ಕಮೆಂಟ್ ಇಷ್ಟ ಆಗುತ್ತೆ? ನನ್ನ ಫೋನ್ ಇಲ್ಲ ಇಲ್ಲಿ, ನಾನು ಇವ್ರದೇ ನೋಡ್ತೀನಿ. ಯಾರು ಫಸ್ಟ್ ಹೇಳ್ತಾರೆ ಅಂತನಾ? ಅಲ್ಲ, ಫಸ್ಟ್ ಏನು ಹೇಳ್ತಾರೆ ಅಂತಲ್ಲ, ಯಾರು ಯಾವ್ದಾರು ನೋಡ್ಬೋದು. ಓಕೆ, ಕವರ್ ರಕ್ಕಿ, ವಿ ಕ್ಯಾನ್ ಡು ದಿಸ್. ಲೆಟ್ಸ್ ಸಿ. ಲವ್ ದ ಮ್ಯೂಸಿಕ್ ಅಂಡ್ ಕೊರಿಯೋಗ್ರಫಿ, ಆಲ್ ದ ಬೆಸ್ಟ್ ಅಂತ. ವಿಜುವಲ್ಸ್ ಅಂಡ್ ಮ್ಯೂಸಿಕ್ ಡೆಡ್ಲಿ ಕಾಂಬೋ. ಡೆಡ್ಲಿ ಕಾಂಬೋ. ಓಕೆ, ನಿಮಗೆ ಅದು ಇಷ್ಟ? ಇದು ನಂಗೆ ಇಷ್ಟ ಆಯಿತು. ಓಕೆ, ನಾನು ಯಾಕೆ ಅದು ನಿಮಗೆ ಇಷ್ಟ ಆಗಿ? ಇದು ನಮ್ಮ ಇಂಟೆನ್ಷನ್ನೇ ಅದಿತ್ತು ಸರ್. ನಮಗೆ ಆಡಿಯನ್ಸ್ ಬಂದು ನೋಡಿದಾಗ ಥಿಯೇಟ್ರಲ್ಲಿ ಅವ್ರಿಗೆ ಒಂದು ಎಸ್ಕೇಪ್ ಫ್ರಮ್ ರಿಯಾಲಿಟಿ ಇರಬೇಕು. ಅವ್ರು ಏನಕ್ಕೆ ಬರ್ತಾರೆ ಅಷ್ಟೊಂದು ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದು? ಅವ್ರಿಗೊಂದು ಇನ್ಸ್ಪಿರೇಷನ್ ಬೇಕು, ಒಂದು ಸ್ವಲ್ಪ ಏನಾದರೂ ಸ್ಟೋರಿ ಬೇಕು. ಅದು ಆ ಸ್ಟೋರಿ ವಿಜುವಲಿ ನಾವು ಹೇಳ್ತೀವಿ. ಸೊ ಆ ವಿಜುವಲಿ ಅವ್ರಿಗೆ ಕನೆಕ್ಟ್ ಆಗಬೇಕು. ಸೊ ವಿಜುವಲಿ ಕನೆಕ್ಟ್ ಆದರೆ ಸೂಪರು, ಆಡಿಯೋ ಕನೆಕ್ಟ್ ಆದರೆ ಇನ್ನೂ ಸೂಪರು. ಸೊ ಹಂಗೆ ಅವರು ಮುಳುಗೋಗಿ ಆ್ಯಂಡ್ ದೆನ್ ಸಿನಿಮಾಯಿಂದ ಆಚೆ ಬಂದಾಗ ಅದ್ರ ಬಗ್ಗೆನೇ ಡ್ರೀಮ್ ಮಾಡಬೇಕು. ಓಕೆ ಮೇಡಮ್, ನಿಮಗೆ ಕನ್ನಡ ಆಡಿಯನ್ಸ್ ಫುಲ್ ಸಪೋರ್ಟ್ ಅಂತ ಇದೆ. ಕನ್ನಡ ಆಡಿಯನ್ಸ್ ಫುಲ್ ಸಪೋರ್ಟ್, ಆ ಥರ ಒಂದು ಕಮೆಂಟ್ ಇದೆ. ಸೊ ಅದೇ ಸಪೋರ್ಟ್ ಇರಲಿ ಅಂತ. ಅವ್ರಿಗೇನು ಹೇಳ್ತೀರಾ? ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಹೇಳ್ತೀನಿ, ಜುಲೈ 10ನೇ ತಾರೀಕು. ಸೊ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ. ಅವ್ರು ಯಾಕೆ ಎಂಡೇ ಮಾಡ್ಬಿಟ್ರು? ನೀವೇನು ಹೇಳ್ತೀರಾ? ನಿಮ್ಗೆ ಯಾವ? ಸೊ ಇದ್ರಲ್ಲಿ ರಕ್ಕಿ ಸುರೇಶ್ ಪರ್ಫಾರ್ಮೆನ್ಸ್ ಇನ್ ರಗಡು ರಕ್ಕಿ ಸಿಂಪ್ಲಿ ಔಟ್ಸ್ಟ್ಯಾಂಡಿಂಗ್. ಪ್ರತಿಯೊಂದು ಸೀನ್ನಲ್ಲೂ ಫುಲ್ ಎನರ್ಜಿ ಮತ್ತು ಕಾನ್ಫಿಡೆನ್ಸ್ ಕಾಣಿಸುತ್ತಿದೆ. ಕನ್ನಡ ಆಡಿಯನ್ಸ್ ಈ ಹಾಡನ್ನು ಖಂಡಿತ ಲವ್ ಮಾಡ್ತಾರೆ. ಇದು ಎಲ್ಲ ಫುಲ್ ಸಾಂಗ್ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವರು ಪರ್ಫಾರ್ಮೆನ್ಸ್ ಮತ್ತು ಕಾನ್ಫಿಡೆನ್ಸ್ ಬಗ್ಗೆನೂ ಮಾತಾಡಿದ್ದಾರೆ. ಐ ರಿಯಲಿ ಲವ್ ಇಟ್. ನಾನು ಯಾಕೆ ಕಮೆಂಟ್ ಕೇಳಿದೆ ಅಂದರೆ, ಒಂದಷ್ಟು ಜನ ಕಮೆಂಟ್ಗಳಿಗೆ ಇನ್ಫ್ಲೂಯೆನ್ಸ್ ಆಗ್ತಾರೆ. ಓಕೆ, ಬ್ಯಾಡ್ ಕಮೆಂಟ್ ಬಂತು ಅಂತ ತಕ್ಷಣ ನಾವು ಮಾಡೋ ಕೆಲಸನೇ ಮರ್ತು ಬಿಡ್ತಾರೆ. ಅದಕ್ಕೇನು ಹೇಳ್ತೀವಿ? ಸರ್, ಗುಡ್ ಕಾಮೆಂಟ್ಸ್ ಬ್ಯಾಡ್ ಕಾಮೆಂಟ್ಸ್ ಬರ್ತಾನೆ ಇರುತ್ತೆ, ಬಟ್ ರಿಯಲ್ ಕಾಮೆಂಟ್ಸ್ ನಮ್ಮ ಒಳಗಡೆನೂ ಇರಬೇಕು. ಯಾಕೆಂದರೆ ಇದು ನಾವು ಮಾಡ್ತಾ ಇರೋದು ಆಡಿಯನ್ಸ್ಗೋಸ್ಕರ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ನಮ್ಮದರಲ್ಲೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ನಮಗೂ ವಿ ಹ್ಯಾವ್ ಟು ಮೇಕ್ ಗುಡ್ ಅಂತ. ಸೊ ಆ ಬ್ಯಾಡ್ ಕಾಮೆಂಟ್ಸಿಂದ ಡಿಸ್ಕರೇಜ್ ಆಗಬೇಡಿ. ನಾನು ಬೇರೆಯವ್ರಿಗೂ ಅದನ್ನೇ ಹೇಳೋದು, ಬರುತ್ತೆ ಅದು. ಬಟ್ ಫೀಡ್ಬ್ಯಾಕ್ ಇದ್ದರೆ, ಕ್ರಿಟಿಕಲ್ ಫೀಡ್ಬ್ಯಾಕ್ ಇದ್ದರೆ ಅದನ್ನು ತೊಗೊಳ್ಳಿ, ಇಂಪ್ರೂವ್ಮೆಂಟ್ ಆಗಿ ತೊಗೊಳ್ಳಿ ಅದನ್ನು. ಅದಕ್ಕೆ ನಾನು ಟ್ರೈಲರ್ ನೋಡ್ತಿದ್ದೆ, ಅಲ್ಲಿ ಒಂದು ಹುಡುಗಿ ವಾಯ್ಸ್ ಬರುತ್ತೆ, ಸುಪಾರಿ ಕೊಡ್ತಾ ಇದ್ದೀನಿ, ಸುಪಾರಿ ಹೊಡಿಬೇಕಾದ ದೊಡ್ಡ ತಲೆನಾ ಅಂತ. ಆ ಹುಡುಗಿ ವಾಯ್ಸ್ ಯಾರ್ದು? ಅದು ನೀವು ಚಿತ್ರಕ್ಕೆ ಬಂದು ನೋಡಬೇಕು. ಹಿಂಗೆ ಕೇಳಿದ್ರೆ ಹೆಂಗೆ ನಾವು ಹೇಳೋದು? ಇಬ್ರು ಕೂತಿದ್ದಾರೆ, ಆ ವಾಯ್ಸ್ ಯಾರ್ದು ಫಾಲೋ ಮಾಡ್ಕೊಂಡು ಹೋದಾಗ ಸಿಕ್ಕವ್ರು ಯಾರು? ಇದು ನನಗೆ ಬೇಕು. ನಿಮಗೆ ಯಾರು ಅನಿಸ್ತಾರೆ ಆ ವಾಯ್ಸ್ ಕೇಳಿದ ತಕ್ಷಣ? ನಮ್ಮಿಬ್ರದ್ದು ಅಲ್ಲ, ಸಕ್ಕದ ಒಳ್ಳೆ. ಮತ್ತೆ ನೀವು ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಹೇಳಿದ್ರಲ್ಲ, ಸೊ ಪ್ರಯತ್ನ ಸರ್ವೇ ಸಾಧನ. ನಾವು ಪ್ರಯತ್ನ ಮಾಡೋದ್ರಿಂದನೇ ನಾವು ಬೆಟರ್ ಆಗೋದು, ಬೆಸ್ಟ್ ಆಗೋದು ಎಲ್ಲಾನು. ಸೊ ಒಂದು ಪ್ರಯತ್ನದಲ್ಲೇ ಒಂದು ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ಅಂದ ತಕ್ಷಣ ಮಾಡೋದೇ ನಿಲ್ಲಿಸಿದ್ರೆ ಆಗೋದೇ ಇಲ್ಲ. ದ ಓನ್ಲಿ ಮಂತ್ರ ದಟ್ ವಿ ಆಲ್ ಫಾಲೋ, ಐ ಥಿಂಕ್ ವಿ ಶುಡ್ ಫಾಲೋ ಇಸ್ ಡೂ ಇಟ್. ಶೇಕಿಂಗ್ಲಿ, ನರ್ವಸ್ಲಿ ಏನೇ ಆಗ್ತಿರೋ ಜಸ್ಟ್ ಡೂ ಇಟ್ ಅನ್ನೋ ಮಂತ್ರ ನಾನು ಫಾಲೋ ಮಾಡ್ತೀನಿ. ಆ್ಯಕ್ಚುಲಿ ಟು ಆ್ಯಡ್ ಆನ್ ದ್ಯಾಟ್, ಇವಾಗ ಬರೀ ಗುಡ್ ಕಾಮೆಂಟ್ಸ್ ಬರೆದ್ರೆ ಆವಾಗ ಓಕೆ, ಬಟ್ ಬ್ಯಾಡ್ ಕಾಮೆಂಟ್ಸ್ ಬಂದರೆ ಆವಾಗ ಅವರು ಫುಲ್ ಅದನ್ನು ನೀಟಾಗಿ ನೋಡಿ ಎಲ್ಲ ಫುಲ್ ಬ್ರೇಕ್ ಡೌನ್ ಮಾಡಿ ಎಫರ್ಟ್ ಆಗಿ ನೋಡಿದ್ದಾರೆ ಅಂತ. ಸೊ ಬ್ಯಾಡ್ ಕಾಮೆಂಟ್ಸ್ ಆ್ಯಕ್ಚುಲಿ ಒಂದು ರೀತಿಲಿ ಇಟ್ಸ್ ನೈಸ್. ಯಾಕೆಂದ್ರೆ ಅವ್ರು ಅಷ್ಟೊಂದು ಎಫರ್ಟ್ ತೊಗೊಂಡಿದ್ದಾರೆ ನೋಡೋಕ್ಕೆ, ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಪಾಯಿಂಟು ನೋಡಿ ಅದ್ರ ಮೇಲೆ ಕಮೆಂಟ್ ಮಾಡಿದ್ದಾರೆ. ಗುಡ್ ಕಮೆಂಟ್ಸ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಬಟ್ ಇವಾಗ ಕ್ರಿಟಿಕಲ್ ಕಮೆಂಟ್ ಬಂದರೆ ಇದೇನು ಹಿಂಗೆ ತೆಗೆದಿದ್ದೀರಾ, ಹಂಗೆ ತೆಗಿಬೋದಿತ್ತು ಅಂತಂದಾಗ ಓಕೆ ಗುಡ್ ಪಾಯಿಂಟ್ ಅಂತ ನಾವು
ತೊಗೋಬೋದು. ಓಕೆ, ಈಗ ನೇರವಾಗಿ ನಾನೊಂದು ಬ್ಯಾಡ್ ಕಮೆಂಟ್ ಕೊಡ್ತೀನಿ. ಕೊಡಿ. ರಕ್ಕಿಗೆ ಹೇಗೆ ರಿಪ್ಲೈ ಮಾಡ್ತಾರೆ ನೋಡೋಣ. ಈ ಇಂಟರ್ವ್ಯೂ ಬಿಟ್ಟಾದ್ಮೇಲೆ ಒಬ್ಬ ಕಮೆಂಟ್ ಹಾಕ್ತಾನೆ, ಏನಪ್ಪ ಹೀರೋದು ವಾಯ್ಸ್ ಆಗಿದೆ, ಅವ್ನು ಕನ್ನಡಿಗನ ಇಲ್ವಾ ಡೌಟ್ ಇದೆ ಅಂತ. ಏನಂತೀರ? ಅದಕ್ಕೆ ನಾನು ಹೇಳ್ತೀನಿ, ನಾನು ಹುಟ್ಟಿರೋದು ಕರ್ನಾಟಕದಲ್ಲಿ, ಬೆಳೆದಿರೋದೆಲ್ಲ ಆಲ್ಮೋಸ್ಟ್ ಜರ್ಮನಿನಲ್ಲಿ. ನನ್ನ ಕನ್ನಡ ಏನಕ್ಕೆ ಈ ಥರ ಆ್ಯಕ್ಸೆಂಟ್ ಕೇಳಿಸುತ್ತೆ ಅಂದರೆ, ನಾನು ಮನೇಲಿ ಕನ್ನಡ ಕಲ್ತಿರೋದು, ಸ್ಕೂಲಲ್ಲ. ಸೊ ಎಲ್ಲ ನನ್ನ ಪೇರೆಂಟ್ಸ್ ಹೇಳ್ಕೊಟ್ಟಿರೋದು. ಸೊ ಹಂಗೆ ಗ್ರೋ ಹಾಕ್ಕೊಂಡು ಕನ್ನಡ ಹಂಗೆ ಕಲ್ತ್ಕೊಂಡು ಬಂದಿರೋದು. ಅವ್ರಿಗೆ ಕೂಡ ಉತ್ತರ ಇದು ಏನು ಹೇಳಿ? ಅಂದರೆ ಕನ್ನಡ ಪ್ರೇಮ ನನಗಿದೆ, ಕನ್ನಡ ಪ್ರೇಮ ಇಲ್ಲ, ಕನ್ನಡ ಬರೀ ಇಂಗ್ಲೀಷ್ ಮಾತಾಡ್ತಾನೆ ಅಂತ ಅನ್ನೋರಿಗೆ ಏನು ಹೇಳ್ತೀರಾ ಅಂತ ನಾನು ಕೇಳಿದ್ದು. ಅವ್ರಿಗೆ ಕೂಡ ಉತ್ತರ ಇದು. ಎಸ್. 3 ಜನಕ್ಕೆ ನಿಮಗೆ ಗೊತ್ತಿರಬೇಕು, ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಗೆಲ್ತಾ ಇರೋದು, ಕನ್ನಡ ಸಿನಿಮಾ ಗೆಲ್ತಾ ಇರೋದು ಹೊಸಬರಿಂದಾನೆ. ಹೊಸಬ್ರು ಸಿನಿಮಾನೇ ಮೆಚ್ಚುತ್ತಾ ಇರೋದು. ಅದು ಒಂದು ಕಡೆ ಆದರೆ, ಇನ್ನೊಂದು ನೆಗೆಟಿವ್ ಏನಂದರೆ ಹೊಸಬ್ರಿಗೆ ಸ್ಕ್ರೀನಿಂಗ್ ಸಿಗ್ತಾ ಇಲ್ಲ ಅಂತ ಕೂಗ್ತಾ ಇದ್ದಾರೆ. ಬಟ್ ನಿಮ್ಮ ವಿಚಾರದಲ್ಲಿ ಇಲ್ಲ ಅದು ಅನಿಸುತ್ತೆ, ಯಾಕಂದರೆ PRK ನಿಮ್ಮ ಹಿಂದೆ ನಿಂತಿದೆ. PRK ಬಗ್ಗೆ ಏನು ಹೇಳ್ತೀರಾ 3? PRK ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ಅವ್ರು ಮಾಡ್ಕೊಂಬಂದಿರೋ ಎಲ್ಲ ಮೂವೀಸು ಸಹ ಇಟ್ಸ್ ಕಂಟೆಂಟ್ ಡ್ರಿವನ್, ಮತ್ತು ಅವ್ರ ಸ್ಟೋರೀಸು ಎಲ್ಲನೂ ರಿಲೇಟಬಿಲಿಟಿ ಅನ್ನೋದನ್ನ ಅವರು ಜನಕ್ಕೆ ಅವ್ರ ಮನಸ್ಸಿಗೆ ಹತ್ರ ಆಗೋವಂಥ ಸ್ಟೋರೀಸೇ ಸೆಲೆಕ್ಟ್ ಮಾಡಿದ್ದಾರೆ. ಇದೂ ಸಹ ಅಂಥ ಸ್ಟೋರಿನೇ ಅವ್ರು ಸೆಲೆಕ್ಟ್ ಮಾಡಿರೋದ್ರಿಂದ. ಮತ್ತು PRK ಬಗ್ಗೆನೇ ಹೇಳಬೇಕು ಅಂದರೆ, ವಿ ಆರ್ ಸೋ ಲಕ್ಕಿ ಟು ಬಿ ಲಾಂಚ್ ಬೈ ದೆಮ್. ಅಂದರೆ ಅವ್ರು ಪ್ರೆಸೆಂಟ್ ಮಾಡ್ತಾ ಇರೋದು, ವಿ ಆರ್ ಸೋ ಲಕ್ಕಿ ಅಬೌಟ್ ದ್ಯಾಟ್. ಯಾ ಸೊ ನನಗೆ ಅಪ್ಪು ಸರ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್. ಸೊ ಅವ್ರ ಫಸ್ಟ್ PRK ಒಂದು ಸಂಸ್ಥೆ ಮಾಡಿದಾಗ, ಅದರಲ್ಲಿ ಒಂದಿಷ್ಟು ಸಿನಿಮಾಗಳು ಬಂದಾಗ ನಾನು ಅನ್ಕೊತಾ ಇದ್ದೆ ಆ್ಯಕ್ಚುಲಾಗಿ ನಾನು ಹೇಗೆ PRK ಮೂಲಕ ಬರ್ಬೋದು, ಐ ಆಲ್ಸೋ ನನಗೂ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ, ಆ ಥರ ಹೇಗಾದರೂ ಬರಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ಅದೇನೋ ಮ್ಯಾನಿಫೆಸ್ಟ್ ಆಗಿ ಈ ರಕ್ಕಿ ಮೂಲಕ PRKಯಿಂದ ಬರ್ತಿರೋದು ನನಗಂತೂ ಸಿಕ್ಕಾಬಡೆ ಖುಷಿ ಇದೆ. ಆ್ಯಂಡ್ ಐ ವಿಶ್ ಅಪ್ಪು ಸರ್ ವಾಸ್ ಸ್ಟಿಲ್ ಹಿಯರ್. ಆ್ಯಂಡ್ ಅಶ್ವಿನಿ ಮ್ಯಾಮ್ನ ಮೀಟ್ ಮಾಡಿದ್ದು ಇಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಸೊ ತುಂಬ ಹಂಬಲ್, ತುಂಬ ಡೌನ್ ಟು ಅರ್ತ್, ತುಂಬ ಚೆನ್ನಾಗಿ ಮಾತಾಡಿದ್ರು ನಮ್ಮ ಹತ್ರ. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮದು ಡಬ್ಬಿಂಗ್ ಎಲ್ಲ ಆಗಿದ್ದು ವಜ್ರೇಶ್ವರಿ ಕಂಬೈನ್ಸ್ ಅಂದರೆ PRK ಇದು. ನನಗೆ ಅಲ್ಲಿ ಹೋಗಿ ವಜ್ರೇಶ್ವರಿ ಕಂಬೈನ್ಸ್, ನಾವು ಹಳೆ ಮೂವೀಸಲ್ಲೆಲ್ಲ ನೋಡಿದ್ದೀನಿ ನಾನು. ವಜ್ರೇಶ್ವರಿ ಕಂಬೈನ್ಸ್ ಅನ್ನೋ ಒಂದು ಟ್ಯಾಗ್ ಆಗಲಿ, ಅಲ್ಲಿಗೆ ಹೋದ ತಕ್ಷಣ ಇದು ಒಳಗೆ ರಾಜ್ಕುಮಾರ್ ಸರ್ದು ಮತ್ತು ಪಾರ್ವತಮ್ಮ ಮ್ಯಾಮ್ದು ಫೋಟೋ ಇದೆ ಅದು. ಮತ್ತು ಅಲ್ಲಿ ಒಂಥರ ಎಲ್ಲ ಅವ್ರದ್ದು ಅವಾರ್ಡ್ಗಳು, ಹಳೆಯ ಅವಾರ್ಡ್ಗಳು, ಹೊಸ ಬೆಳಕು, ಒಂದು 50 ವರ್ಷದ ಮೂವೀಸಲ್ಲೆಲ್ಲ ಅವಾರ್ಡ್ಸ್ ಎಲ್ಲ ಇತ್ತು. ನನಗೆ ಹೋಗಿ ಐ ವಾಸ್ ಸೋ ಲೈಕ್ ಒಳ್ಳೆ ತುಂಬ ಖುಷಿ ಆಯ್ತು ನನಗಂತೂ. ಸೊ ದಟ್ ಈಸ್ ನನಗೆ PRK ಅದರಿಂದ ಬರ್ತಿರೋದು. ಈ ಥರ ಒಂದು ಎಕ್ಸ್ಪೀರಿಯನ್ಸಸ್ಸು, ಈ ಥರ ಮೆಮೊರೀಸು ನನಗೆ ಒಂಥರ ಲೈಫ್ ಟೈಮಲ್ಲಿ ಈ ಥರ ಆಗ್ತಾ ಇರೋದು ನನಗೆ ಖುಷಿ ಇದೆ. ಸೊ ಆ ಥರ ಇವರಿಬ್ರು ಹೊಸಬ್ರು, ಆ PRK ಸಂಸ್ಥೆಗೆ ಹೊಸಬ್ರು, ಆ ಸಂಸ್ಥೆ ಒಳಗಡೆ ಹೋಗೋಕ್ಕೆ. ಬಟ್ ನೀವು ಹೊಸಬ್ರಲ್ಲ, ಯಾಕೆಂದರೆ ಅಪ್ಪು ಸರ್ನ ಸರ್ ಅನ್ನಲ್ಲ, ನೀವು ಅಣ್ಣ ಅನ್ನೋದು, ಅಂಕಲ್ ಅಂತ ಕರಿತೀರ. ಆ ಗೌರವ ಹೇಗಿತ್ತು ಅವರ ಬಾಂಧವ್ಯ ಆಗಿರ್ಬೋದು, ಅವ್ರು ಸಪೋರ್ಟ್ ಮಾಡ್ತಾ ಇದ್ದಿದ್ದು ನಿಮಗೆ ಅವ್ರಿಗೆ ಗೊತ್ತಿತ್ತಾ ನೀವು ಹೀರೋ ಆಗಿ ಎಂಟ್ರಿ ಆಗ್ತಾ ಇದ್ದೀನಿ ಏನಾದರೂ? ಆ್ಯಕ್ಚುಲಿ ನಾನು ಚಿಕ್ಕವನಿಂದನೂ ನನಗೆ ಫಿಲ್ಮ್ ಮೇಕಿಂಗ್ ಅಂತ ಅಂದರೆ ತುಂಬ ಪ್ಯಾಷನ್ ಇತ್ತು. ಇದು ಅಪ್ಪು ಅಂಕಲ್ಗೂ ಗೊತ್ತು. ಆ್ಯಂಡ್ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೆ. ನಾನು ಎಷ್ಟೊಂದು ಸ್ಟೂಡೆಂಟ್ ಫಿಲ್ಮ್ಸ್ ಮಾಡ್ತಾಯಿದ್ದೆ, ಶಾರ್ಟ್ ಫಿಲ್ಮ್ಸ್ ಮಾಡ್ತಾಯಿದ್ದೆ. ಆ್ಯಂಡ್ ಒನ್ ಆಫ್ ಮೈ ಸ್ಟೂಡೆಂಟ್ ಫಿಲ್ಮ್ಸ್ ಜರ್ಮನಿಯಲ್ಲಿ ಮ್ಯೂನಿಕ್ ಫಿಲ್ಮ್ ಫೆಸ್ಟಿವಲ್ಲಿ ಸೆಲೆಕ್ಟ್ ಆಗಿತ್ತು. ಇದನ್ನೆಲ್ಲ ಹೇಳಿದೆ ನಾನು ಅಪ್ಪು ಅಂಕಲ್ಗೆ. ಅವಾಗ ಅವ್ರು ಹೌದಾ, ಐ ವಾಂಟ್ ಟು ಸಿ ಅಂತ ಅವಾಗ ಅವ್ರು ಹೇಳಿದ್ರು. ಆವಾಗ ನಾನು ಫುಲ್ ಎಕ್ಸೈಟೆಡ್ ಆಗಿ ಅವರೆಲ್ಲ ತೋರಿಸ್ಮೇಲೆ ಅವ್ರು ಹೇಳಿದ್ರು, ಯು ಹ್ಯಾವ್ ಅ ಪೊಟೆನ್ಷಿಯಲ್ ಅಂತ, ನಿಂಗೊಂದು ಪೊಟೆನ್ಷಿಯಲ್ ಇದೆ, ನೀನೇನು ಮಾಡು ಅಂದರೆ ಮುಂಬೈಗೆ ಹೋಗಿ ಆ್ಯಕ್ಟಿಂಗ್ ಸ್ಕೂಲಿಗೆ ಸೇರ್ಕೊ, ಆ್ಯಂಡ್ ದೆನ್ ಬಿಲ್ಡ್ ಆ್ಯಂಡ್ ಡೆವಲಪ್ ಅಂತ ಅವ್ರು ನನಗೆ ಇನ್ಸ್ಪಿರೇಷನ್ ಕೊಟ್ಟರು. ಸೊ ನಾನು ಅವಾಗ ಇದನ್ನೇ ಚಾನ್ಸ್ ಅಂತ ನನ್ನ ಪೇರೆಂಟ್ಸ್ಗೆ ಹೋದೆ, ಪ್ಲೀಸ್ ನನಗೆ ಆ್ಯಕ್ಟಿಂಗ್ ಮಾಡಬೇಕು, ನೋಡಿ ಅಪ್ಪು ಅಂಕಲೇ ಹೇಳ್ತಾ ಇದ್ದಾರೆ ಅಂತ. ಅವಾಗ ನನ್ನ ಪೇರೆಂಟ್ಸ್ ಹೇಳಿದ್ರು, ಇಲ್ಲ ಓಕೆ ಅದು ಹೇಳಿದ್ರು, ಅದ್ರ ಜೊತೆಗೆ ಇನ್ನೂ ಒಂದು ಹೇಳಿದ್ರು. ಅವ್ರು ಹೇಳಿದ್ರು, ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡು, ಅದ್ರ ಜೊತೆಗೆ ನೀನು ಎಜುಕೇಷನ್ ಮೇಲೂ ಗಮನ ಕೊಡು. ಸೊ ಅದಕ್ಕೋಸ್ಕರ ಅಂತಲೇ ನಾನು ಐ ಫೋಕಸ್ ಆನ್ ಬೋತ್. ನನ್ನ ಎಜುಕೇಷನ್ ಫಸ್ಟ್ ಬರೋದು ಅಂತ, ಅದಾದಮೇಲೆ ನನ್ನ ಪ್ಯಾಷನ್. ಸೊ ಅಪ್ಪು ಅಂಕಲ್ ಅವಾಗ ನನ್ನ ಚಿಕ್ಕವನಿರೋಗಿಂದನೂ ನೋಡಿದ್ದಾರೆ. ಎಲ್ಲ ಒಂದು ಕಡೆ ಇನ್ಫ್ಲೂಯೆನ್ಸ್ ಆಗಿದ್ದೀರಾ ಅನ್ಸುತ್ತೆ, ಯಾಕಂದರೆ ಸಿಮಿಲರ್ ಡ್ಯಾನ್ಸ್ ಮಾಡ್ತೀರಾ ಅವ್ರ ಥರನೇ. ಅದಾದಮೇಲೆ ಆ್ಯಕ್ಟಿಂಗ್ ಲುಕ್ ಆಗಿರ್ಬೋದು, ಬಾಡಿ ಫಿಟ್ ಮಾಡಿರೋದು, ಅವ್ರಿಗೆ ಏನೋ ಟಿಪ್ಸ್ ಕೊಟ್ರಾ ನಿಮಗೆ? ಡ್ಯಾನ್ಸ್ರಲ್ಲಿ ಅವ್ರು ನನಗೆ ಇನ್ಸ್ಪಿರೇಷನ್ ಕೊಟ್ಟರು. ಆ್ಯಕ್ಚುಲಿ ನಾನು ಚಿಕ್ಕವನಿರೋಗಂದ್ರೆ ಎಷ್ಟೊಂದು ಡ್ಯಾನ್ಸ್ ನೋಡ್ಕೊಂಡು ಬಂದಿದ್ದೇನೆ ಅವ್ರದ್ದು. ಸೊ ನಂದೊಂದು ವಿಶ್ ಇತ್ತು ಚಿಕ್ಕವನಿರುವಾಗಿಂದ, ಏನು ಅಂತಂದರೆ ಐ ವಾಂಟ್ ಟು ಡ್ಯಾನ್ಸ್ ಅವ್ರ ಥರ. ಸೊ ಎವ್ರಿ ಇಯರ್ ನಾನು ಅಲ್ಲಿ ಮ್ಯೂನಿಕಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ಎವ್ರಿ ಇಯರ್ ಐ ಡ್ಯಾನ್ಸ್ ಅವ್ರ ಸಾಂಗ್ಸ್ಗೆ. ಜಾಕಿ ಡ್ಯಾನ್ಸ್ ಮಾಡಿದ್ದೀನಿ, ಫೀಲ್ ದ ಪವರ್, ಯಾರಿವನು ಕನ್ನಡದವನು, ಅದೇ ಎಷ್ಟೊಂದು ಸಾಂಗ್ಸ್ ಡ್ಯಾನ್ಸ್ ಮಾಡಿದ್ದೀನಿ. ಆ್ಯಂಡ್ ರಗಡೋರಕ್ಕೆ ಮಾಡಿದಾಗೂ ಅಷ್ಟೇ, ನಮ್ದು ಇಂಟೆನ್ಷನ್, ನನ್ನ ವಿಶ್ ಏನಿತ್ತು ಅಂತಂದರೆ ಟು ಗಿವ್ ದ್ಯಾಟ್ ಸಿಮಿಲರ್ ವೈಬ್ಸ್ ಆ್ಯಂಡ್ ಫೀಲಿಂಗ್ಸ್.
ಆ್ಯಂಡ್ ಆ ಹಾಡು ನಾನು ಅಪ್ಪು ಅಂಕಲ್ಗೆ ಡೆಡಿಕೇಟ್ ಮಾಡ್ತೀನಿ, ಹಾಗೆ ಆಲ್ ಅಪ್ಪು ಅಂಕಲ್ ಫ್ಯಾನ್ಸ್ ಡೆಡಿಕೇಟ್ ಮಾಡ್ತೀನಿ. ಓಕೆ, ಕನ್ನಡ ಚಿತ್ರ ಇನ್ನೊಂದು PRK ಇದೆ ಹೇಳಿದ್ರಲ್ಲ, ಪಾರ್ವತಮ್ಮ ರಾಜ್ಕುಮಾರ್ ಮ್ಯಾಮ್ ಹೇಳಿರೋದೇ ಒಂದು ಮಾತಿದೆ, ಹೊಸ ಚಿಗುರು ಹಳೆ ಬೇರು ಸೇರಿದ್ರೇ ಮರ ಸೊಬಗು ಆಗೋದು. ಸೊ ನಾವೆಲ್ಲ ಹೊಸ ಚಿಗುರು ಬರ್ತಾ ಇರೀರಿ, ಮತ್ತು PRK ಹಳೆ ಬೇರು ನಮಗೆ ತುಂಬ ಸ್ಟ್ರೆಂತ್ ಕೊಡ್ತಿದೆ ಅಂತಲೇ ಹೇಳ್ಬೋದು. ವೆಲ್ ಸೆಡ್. ಓಕೆ, ಇಬ್ಬರು ಹುಡುಗಿರು ಇಂಡಸ್ಟ್ರಿಗೆ ಹೀರೋಯಿನ್ ಆಗಿ ಬರ್ತಾ ಇದ್ದೀರಾ. ಯಾರು ಇನ್ಫ್ಲೂಯೆನ್ಸ್ ನಿಮಗೆ? ಯಾರನ್ನ ನೋಡಿ ಕಲಿತು ಬಂದದ್ದು ಆ್ಯಕ್ಟಿಂಗ್ ಬರಬೇಕು ಅಂತ ಅಂದ್ಕೊಂಡಿದ್ದೆ? ಯಾಕೆ ನನಗೆ ಓಕೆ ಅಂದರೆ ಒಂದೊಂದು ಇವಾಗ ಮೂವೀಸ್ ತಗೊಂಡ್ರು ತುಂಬ ಹೀರೋಯಿನ್ಸ್ ಇದ್ದಾರೆ ಆ್ಯಕ್ಚುಲಿ ಕನ್ನಡದಲ್ಲಿ. ಇವಾಗ ತುಂಬ ಹಳೆ ಕಾಲದ ತಗೊಂಡ್ರೆ ಜಯಂತಮ್ ಆಗಿರಲಿ, ಕಲ್ಪನಾ ಮ್ಯಾಮ್ ಆಗಿರಲಿ, ಸೊ ಅವರೆಲ್ಲ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಆ್ಯಂಡ್ ನನಗೆ ರಮ್ಯಾ ಮ್ಯಾಮ್ ತುಂಬ ಇಷ್ಟ, ಆ್ಯಂಡ್ ಇವನ್ ರಕ್ಷಿತಾ ಮ್ಯಾಮ್, ಹಾಗೆ ರಾಧಿಕಾ ಪಂಡಿತ್ ಆಗಲಿ ಮ್ಯಾಮ್ ಆಗಲಿ, ಆ್ಯಂಡ್ ರೀಸೆಂಟ್ ಒನ್ ಆಫ್ ಮೈ ಫೇವ್ರೇಟ್ ಇಸ್ ರುಕ್ಮಿಣಿ ವಸನ್. ಸೊ ಇವರೆಲ್ಲ ಲೈಕ್ ಇನ್ಫ್ಯಾಕ್ಟ್ ರಮ್ಯಾ ಮ್ಯಾಮ್ ಅವ್ರ ಮೂವೀಸ್ ನಾನು ತುಂಬ ನೋಡಿದ್ದೀನಿ ಆ್ಯಕ್ಚುಲಿ, ಇವನ್ ರಕ್ಷಿತಾ ಮ್ಯಾಮ್ದು. ಆ್ಯಂಡ್ ಇನ್ಫ್ಯಾಕ್ಟ್ ರಾಧಿಕಾ ಮ್ಯಾಮ್ ಐ ಲವ್ ಹರ್ ಆ್ಯಕ್ಟಿಂಗ್. ಸೊ ಇವರೆಲ್ಲ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಆ್ಯಂಡ್ ಏನೇ ಅಂತ ತಗೊಂಡ್ರು ಐ ಥಿಂಕ್ ಈಗ ಹಳೆ ನಾವೇನು ಕಲ್ತ್ಕೊಂಡ್ಬರ್ತೀವೋ ಇವಾಗ ನಮ್ಮ ರೂಟ್ಸಿಂದನೂ ಏನು ಬರುತ್ತೋ ಅದರಿಂದನೇ ಫ್ಯೂಚರ್ ಇರೋದು ಅಂತ. ಸೊ ವಿ ಹ್ಯಾವ್ ಟು ಟೇಕ್ ಫ್ರಮ್ ದ ಇನ್ಫ್ಯಾಕ್ಟ್ ಸೌಂದರ್ಯ ಮ್ಯಾಮ್ ಆಗಲಿ. ಸೊ ಅವ್ರಿಗೆ ತುಂಬ ಇಷ್ಟ ಅವ್ರದ್ದು, ಎಸ್ಪೆಷಲಿ ದ್ವೀಪ ಮೂವಿ ಸಿಕ್ಕಾಬಳೆ ಇಷ್ಟ. ಸೊ ಆ ಥರ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ಹೇಳಕ್ ಹೋದ್ರೆ. ಆ ಇನ್ಫ್ಲೂಯೆನ್ಸ್ ವರ್ಕ್ ಆಗಿದೆ ಸಿನಿಮಾದಲ್ಲಿ? ಅಂದರೆ ಕ್ಯಾರೆಕ್ಟರ್ ಆ ಥರ ಇಲ್ಲ, ಬಟ್ ನನಗೆ ಆ್ಯಕ್ಟಿಂಗ್ ಬರಬೇಕು ಅನ್ನೋದಕ್ಕೆ ಅವರೆಲ್ಲ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಸೊ ಆ ಥರ ಇನ್ಫ್ಲೂಯೆನ್ಸ್ ಆಗಿದ್ದೀನಿ. ಬಟ್ ಈ ಕ್ಯಾರೆಕ್ಟರ್ಗೆ ಆಫ್ಕೋರ್ಸ್ ಅವರಿಂದ ಕಲ್ತಿರೋದೇನೆಂದರೆ, ಅವರು ಒಂದು ಕ್ಯಾರೆಕ್ಟರ್ಗೆ ಹೋದಾಗ ನಾವು ಅವ್ರಾಗ ನೋಡಲ್ಲ. ನೀವು ದ್ವೀಪ ಒಂದು ಸಿನಿಮಾ ತಗೊಂಡ್ರೆ ನಿಮ್ಗಲ್ಲಿ ಸೌಂದರ್ಯ ಮ್ಯಾಮ್ ಕಾಣಿಸಲ್ಲ, ಆ ಕ್ಯಾರೆಕ್ಟರ್ ಕಾಣಿಸುತ್ತೆ. ಸೊ ಅದು ತಲೆಯಲ್ಲಿದೆ. ಸೊ ಐ ಟ್ರೈ ಟು ಡೂ ದ್ಯಾಟ್. ಸೊ ಐ ಡೋಂಟ್ ನೋಡಬೇಕು ಹೆಂಗೆ ಬಂದಿದೆ ನಿಮಗೆ. ನನಗೆ ಇನ್ಸ್ಪೈರ್ ಆಗಿರೋದಂದರೆ ಲೈಫ್, ಬದುಕು. ನನಗೆ ಐ ಆಮ್ ಸೋ ಒಬ್ಸೆಸ್ಡ್ ವಿತ್ ಹ್ಯೂಮನ್ ಬಿಹೇವಿಯರ್ ಮತ್ತು ಸೈಕಾಲಜಿ. ಅದೆಲ್ಲ ಒಬ್ಸೆಸ್ಡ್ ಆಗಿರೋದ್ರಿಂದ ಏನಕ್ಕೆ ಈ ದುಃಖ ಇಷ್ಟು ಜನ ಫುಲ್ ಇದಾಗಿರ್ತಾರೆ, ಆ ಒಂದು ಇದರಲ್ಲಿ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಆ್ಯಕ್ಟಿಂಗ್, ಸ್ಟೋರಿ ಟೆಲ್ಲಿಂಗ್. ಒಂದು ನೀವು ಸೈಕಾಲಜಿಸ್ಟ್ ಆಗಿದ್ರೆ ಜಸ್ಟ್ ಒಬ್ರು ನೀವು ಕನ್ಸೋಲ್ ಮಾಡ್ಬೋದು, ಇದು ಮಾಡ್ಬೋದು. ಬಟ್ ಆದರೆ ಒಂದು ಸ್ಟೋರಿ ಟೆಲ್ಲಿಂಗಲ್ಲಿ ಒಂದು ಅಪ್ಪಿಗೆ ಇಷ್ಟು ಜನಕ್ಕೆ ನಿಮ್ಮ ಒಂದು ಅಪ್ಪಿಗೆ ಕೊಡ್ಬೋದಲ್ಲ, ಒಂದು ಹಕ್ ಕೊಡ್ಬೋದಲ್ಲ ನಿಮ್ಮ ಸ್ಟೋರಿ ಮೂಲಕ. ಈ ಒಂದು ಪಾತ್ರ ಹೇಗೆ ಆ ಕಷ್ಟಗಳ್ನೆಲ್ಲ ಎದುರಿಸ್ಕೊಂಡು ನಮ್ಮದೇ ನಾವು ರಿಫ್ಲೆಕ್ಷನ್ ನೋಡಿದಾಗ ನಮ್ಮ ನೋವನ್ನೇ ಅದರಲ್ಲಿ ಅದು ಧೈರ್ಯ ಹೆಂಗೆ ಕಂಡ್ಕೊಳುತ್ತೆ, ಹೇಗೆ ಅದು ಕರೇಜ್ ಕಂಡ್ಕೊಳುತ್ತೆ, ಅದನ್ನ ನೋಡಿ ಎಷ್ಟೊಂದು ಜನ ವಿ ಫೀಲ್ ಸೋ ಇನ್ಸ್ಪೈರ್ಡ್ ಬೈ ದ್ಯಾಟ್. ಮತ್ತು ನೀವು ಸೈಕಾಲಜಿಯಲ್ಲಿಯೂ ನೋಡಿದ್ರೆ ಇವಾಗ ರಿಹಬ್ ಸೆಂಟರ್ ಅದೆಲ್ಲ ಗ್ರೂಪಲ್ಲಿ ಕುತ್ಕೊಂಡು ಅವ್ರವ್ರ ಲೈಫ್ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಾ ಇರ್ತಾರೆ. ಸೊ ಈ ಗ್ರೂಪ್ ಸಿಟ್ಟಿಂಗ್ಸಲ್ಲಿ ಕುತ್ಕೊಂಡಿದ್ದಾಗ ನಮ್ಮ ಲೈಫಲ್ಲೂ ಎಷ್ಟೊಂದು ಜನ ಮಾಡಿರೋದನ್ನ ನಾವು ಕೇಳಿಸಿದಾಗ ವಿ ಫೀಲ್ ಬಿಲಾಂಗ್, ವಿ ಫೀಲ್ ಕಾಮ್. ಅದೇ ರೀತಿ ಸಿನಿಮಾದಲ್ಲಿ ನಮ್ಮ ಸ್ಟೋರೀಸ್ನ ನೋಡಿದಾಗ, ನಮ್ಮದೇ ಜೀವನ ಪಾಠಗಳ್ನ ನೋಡಿದಾಗ ವಿ ಫೀಲ್ ಕನೆಕ್ಟೆಡ್ ವಿತ್ ದ್ಯಾಟ್. ಮತ್ತು ನನಗೆ ಈ ಥರ ಪಾತ್ರಗಳಲ್ಲಿ ಮಾಡಿರೋದು ಸೌಂದರ್ಯ ಮ್ಯಾಮ್, ಮಾಲಾಶ್ರೀ ಮ್ಯಾಮ್, ಅವ್ರು ತುಂಬ ಇನ್ಸ್ಪೈರ್ ಮಾಡ್ತಾರೆ. ಇವಾಗ ಚೈತ್ರ ಆಚಾರ್ ಅವರು ಬ್ರಿಲಿಯಂಟ್ ಅಂತ ನನಗೆ ಫೀಲ್ ಆಗುತ್ತೆ. ಅವ್ರು ತುಂಬ ನನಗೆ ಟು ಬಿ ಬೆಟರ್ ಆ್ಯಕ್ಟರ್ ಅನ್ನೋ ಒಂದು ಇದರಲ್ಲಿ ನಾನು ಯಾವ ರೀತಿ ನಾನು ಪಾತ್ರಗಳು ಸೆಲೆಕ್ಟ್ ಮಾಡಬೇಕು, ಕಲಿಬೇಕು ಅನ್ನೋ ಒಂದರಲ್ಲಿ ಈ 3 ಪೀಪಲ್ ಇನ್ಸ್ಪೈರ್ ಮಿ ಲಾಟ್. ಮತ್ತು ಕಲ್ಪನಾ ಮೇಡಮ್ ಇಲ್ಲಿ ಈ ಸಿನಿಮಾದಲ್ಲಿ ಅವ್ರದ್ದು ಇನ್ಫ್ಲೂಯೆನ್ಸ್ ಏನಾರು ಆಗಿದೆಯಾ? ಏನಾದರೂ ಇದರಲ್ಲಿ ಪಾತ್ರಗಳೇನಾದ್ರು ಸಿಕ್ಕಿದೆಯಾ ಸಿನಿಮಾ ಒಳಗಡೆ? ಈ ಸಿನಿಮಾದಲ್ಲಿ ಆ ಥರ ಪಾತ್ರ ಯಾವುದು ಸಿಕ್ಕಿಲ್ಲ. ಅಂದರೆ ಸಿಮಿಲರ್ ಅವ್ರು ಮಾಡಿರೋದ್ರಲ್ಲಿ ಸಿಮಿಲರ್ ಇಲ್ಲ, ಬಟ್ ಇದ್ರದ್ದೇ ಆದ ಯೂನಿಕ್ ಪಾತ್ರ ಇದೆ. ಇದು ಇಸ್ ರಿಲೇಟೆಡ್ ಟು ಜೆನ್ಜಿ ಕ್ಯಾರೆಕ್ಟರ್. ಸೊ ನನ್ನ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಸ್ಟಾರ್ಟ್ ಮಾಡ್ತೀನಿ. ಹೇಳಿ. ನಾನು ನನ್ನ ಪಾತ್ರ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅಂದರೆ ರಕ್ಕಿ ಸಾಮ್ರಾಜ್ಯದಲ್ಲಿ ಡ್ಯಾನೀಸ್, ಮಂಗಳ ಅವರೆಲ್ಲರೂ ಸಿರಿ ತೊಗೊಂಬರೋ ಅಂಥ ಸಿರಿ, ನನ್ನ ಪಾತ್ರ ಹೆಸರು ಸಿರಿ. ಮತ್ತು ರಕ್ಕಿಗೆ ಪ್ರೀತಿಯ ಸಿರಿ, ಮತ್ತು ಮಾತಿನಲ್ಲಿ ಬೆಂಕಿ, ಯೋಚನೆಯಲ್ಲಿ ಚಿಂದಿ. ಆದರೆ ರಕ್ಕಿಗೆ ಈ ಸಿರಿ ಸಿಕ್ಕಿ ಸಿರಿವಂತ ಆಗ್ತಾನ ಅಥವಾ
ಅಟ್ಲೀಸ್ಟ್ ಈ ಸಿರಿ ಸಿಕ್ಕಿ ಸಿರಿವಂತ ಆಗ್ತಾನ ನೀವು ಸಿನಿಮಾಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಸೂಪರ್. ಫುಲ್ ಮೂವಿ ಡೈಲಾಗ್ ಎರಡು ಹೆಣ್ಮಕ್ಳಿದ್ದ ಕಡೆ, ಎರಡು ಹೆಣ್ಮಕ್ಳಿದ್ದ ಕಡೆ, ಎರಡು ಪತ್ನಿಯರಿದ್ದ ಕಡೆ ಕಷ್ಟ ಇದ್ದಿದ್ದಂತೆ. ಉದಾಹರಣೆಗೆ ಕೃಷ್ಣ ಆಗಿರ್ಬೋದು, ಶಿವ ಆಗಿರ್ಬೋದು, ಎಲ್ಲರೂ. ನಿಮ್ಗೆ ಹೇಗೆ ಸಿನಿಮಾ ಒಳಗೆ? ಇಬ್ರು ಹೀರೋಯಿನ್ಸ್ ಇದ್ದಾರೆ ಮೂವಿಲಿ ಅಂತನಾ? ಹೌದು, 2 ಜಡೆ ಒಂದ್ ಕಡೆ ಸೇರ್ಕೊಂಡು ಒದ್ದಾಡೋದು ನೀವ? ಅವ್ರ ಮುಂದೆ ಹೇಳ್ಬೇಕಾ? ಇಲ್ಲ ಇಲ್ಲ, ತುಂಬಾ ಫನ್ ಆಗಿತ್ತು ಮೂವಿಲಿ. ಆ್ಯಕ್ಚುಲಿ ಇಬ್ರು ಕ್ಯಾರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದು ಸಖತ್ ಫನ್ ಕೊಡ್ತು, ಡಿಫ್ರೆಂಟ್ ಚಾಲೆಂಜಸ್ ಕೊಡ್ತು. ಆ್ಯಂಡ್ ಹೊಸಾದ ಎಷ್ಟೊಂದು ಕಲ್ತ್ಕೊಂಡೆ ನಾನು. ಹೊಸದ್ ಕಲ್ತ್ಕೊಂಡ್ರಿ ಇಬ್ರು ಜಡೆ ಅದೇ ಆ ಮಾತಾಡ್ಲಿಲ್ಲ ಅವ್ರು ನೋಡಿ. ಕಳ್ಕೋತಾರೆ, ಹೊಸದ್ ಕಳ್ಕೊಳ್ಳೋದಲ್ಲ, ಕಳ್ಕೋತಾರೆ. ಇಬ್ರು ಮತ್ತೆ ಹೊಸ ವಿಷಯ. ನೀವೇನ್ ಹೇಳಿದ್ರಿ 2 ಜಡೆ ಸೇರಿದ್ರೆ ಅಂತ, ಬಟ್ ಈ ಜನರೇಷನ್ ಹುಡುಗಿರು ಮೋಸ್ಟ್ ಸಿಸ್ಟರ್ಹುಡ್. ವಿ ಸೆಲೆಬ್ರೇಟ್ ಈಚ್ ಅದರ್, ವಿ ಆರ್ ಹ್ಯಾಪಿ ಫಾರ್ ಈಚ್ ಅದು ಅದರ್. ಕಷ್ಟನೇ ಹುಡುಗರಿಗೆ. ಯಾಕೆ ನೀವಿಬ್ರು ಒಂದಾಗ್ಬಿಟ್ರೆ ಅವ್ರೇನ್ ಮಾಡ್ತಾರೆ? ಅವ್ರು ಇನ್ನೊಬ್ರು ನೋಡ್ಕೊಂತಾರೆ. ಓ ಹಂಗೆ. ಅದಾಗಿದೆಯಾ ಸಿನಿಮಾದಲ್ಲಿ? ಇನ್ನೊಬ್ರು ಅದು ನೀವು ಸಿನಿಮಾಗೆ ಬಂದು ನೋಡ್ಬೇಕು. ಅದು ನೀವು ಸಿನಿಮಾಗೆ ಬಂದು ಆಯ್ತಾ? ಓಕೆ, ಒಂದು ಕಡೆ PRK ಪ್ರೊಡಕ್ಷನ್ ಶಕ್ತಿ, ಇನ್ನೊಂದು ಕಡೆ ವೆಂಕಟೇಶ್ ಅವರು ಅವಾರ್ಡ್ ತಗೊಂಡಿರೋ ಡೈರೆಕ್ಟರ್. Yeah. ಅದರ ಜೊತೆ ಅವ್ರು ಇವ್ರಿಗೆ ಹೀರೋಗೆ ತಂದೆನೇ ಪ್ರೊಡ್ಯೂಸರ್. ಹೌದು. ಹೇಗಿದೆ ಸರ್ ಈ ಕಾಂಬಿನೇಷನ್? ನಿಮಗೆ ಎಷ್ಟು ಒತ್ತಡ ಕೊಡುತ್ತೆ 3 ಜನಕ್ಕೆ? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ವೆಂಕಟ್ ಭರದ್ವಾಜ್ ಅವ್ರದ್ದು ಸ್ಟೋರಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಸ್ಟೋರಿ ನಂಗೆ ತುಂಬ ಇಷ್ಟ ಆಯಿತು, ಫುಲ್ ಕನೆಕ್ಟ್ ಆಯಿತು. ಆ್ಯಂಡ್ ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ ಲಾಸ್ಟ್ ಇಯರ್ ಅರೌಂಡ್ ಜಾನ್ವರಿಯಲ್ಲಿ ಅವರು ಸ್ಟೋರಿ ಹೇಳಿದ್ರು. ಒಂದು 14 ಪೇಜಸ್ ಇತ್ತು ಸ್ಟೋರಿ ಅವ್ರು ಹೇಳಿದಾಗ. ಸೊ ಆವಾಗ ನಂಗೆ ತುಂಬ ಇಷ್ಟ ಆಯಿತು, ಹೆಂಗೆ ಈ ಕ್ಯಾರೆಕ್ಟರ್ ಒಳಗೆ ಹೋಗೋದು ಅಂತ ನಾನು ಫುಲ್ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡೆ. ಆಮೇಲೆ ಫ್ಯೂ ಮಂತ್ಸ್ ಲೇಟರ್ ಒಂದು ಫುಲ್ ಸ್ಕ್ರಿಪ್ಟ್ ಬಂತು. ಆ ಸ್ಕ್ರಿಪ್ಟು ಅಶ್ವಿನಿ ಆಂಟಿಗೆ ನಾವು ತೊಗೊಂಡೋಗಿ ತೋರಿಸ್ತೀವಿ. ಅವ್ರಿಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವರು ಸಖತ್ ಪ್ರೊಫೆಷ್ನಲ್. ಅಂದರೆ ಎವ್ರಿ ಡೇ ಅವರು ಶೂಟಿಂಗ್ ಟೈಮಲ್ಲಿ ಎಲ್ಲ ಆರ್ಗನೈಸ್ಡ್ ಆಗಿರುತ್ತೆ, ಎಲ್ಲ ನೀಟಾಗಿರುತ್ತೆ. ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೋ ಅಷ್ಟು ಕರೆಕ್ಟಾಗಿ ಮಾಡ್ತಾಯಿದ್ರು. ಯಾಕೆಂದರೆ ನಮ್ಮದು ಸ್ವಲ್ಪ ಟೈಟ್ ಇತ್ತು, ಯಾಕೆಂದರೆ ನಾನು ಜರ್ಮನಿಯಿಂದ ಬಂದು ಇಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ. ಆ್ಯಂಡ್ ಅವ್ರು ಫುಲ್ ಪ್ಲ್ಯಾನಿಂಗ್ ಎಲ್ಲ ನೀಟಾಗಿ ಮಾಡ್ತಾಯಿದ್ರು. ಆ್ಯಂಡ್ ಅವ್ರ ರಿಲೇಷನ್ಶಿಪ್ಪು ನನ್ನ ಡ್ಯಾಡ್ ಜೊತೆನೂ ತುಂಬ ಚೆನ್ನಾಗಿತ್ತು. ಅವರಿಬ್ಬರು ಫ್ರೆಂಡ್ಸ್, ಆ್ಯಕ್ಚುಲಿ ಲಾಂಗ್ ಟೈಮ್ ಫ್ರೆಂಡ್ಸು. ಸೊ ಅವರೂ ಹ್ಯಾಡ್ ವೆರಿ ಗುಡ್ ಕನೆಕ್ಷನ್, ರಿಲೇಷನ್ಶಿಪ್. ಬಟ್ ಆದ್ರೂ ಅವರೆಲ್ಲರೂ ಸ್ಟ್ರಿಕ್ಟ್ ಆಗಿದ್ರು ನನ್ನ ಜೊತೆ. ಕರೆಕ್ಟಾಗಿ ಮಾಡೋ ತನಕ ಬಿಡ್ತಾ ಇರಲಿಲ್ಲ ಯಾರು. ಸೊ ನಾನು ಓಕೆ ಇದು ನಮ್ಮ ಅಪ್ಪ ಮಾಡ್ತಾಯಿದ್ದಾರೆ, ನಮ್ಮ ಡೈರೆಕ್ಟರ್ ಗೊತ್ತು ಅಂತ ನಾನು ಲೀನಿಯನ್ಸಿ ತೊಗೊಳಕ್ಕಾಗ್ತಾಯಿಲ್ಲ. ನೀಟಾಗಿ ಬರೋ ತನಕ ಪ್ರಾಡಕ್ಟು ಎಲ್ಲರೂ ಒಟ್ಟಿಗೆ ಮಾಡ್ತಾಯಿದ್ದಾರೆ. ಆಯ್ತಾ? ಜೆನ್ಜಿ ಕಿಡ್ಸ್ ಅಂತ ಹೇಳಿದ್ರು ಅವಾಗ ಜೆನ್ಜಿ ಕಿಡ್ಸ್, ನಾವು ಜೆನ್ಜಿ ಕಿಡ್ಸ್. ನಿಮ್ಮ ಸಿನಿಮಾದಲ್ಲಿ ಆ್ಯಟಿಟ್ಯೂಡ್ ಇದೆ. ಜೆನ್ಜಿ ಕಿಡ್ಸ್ ಒಂದಷ್ಟು ಆ್ಯಟಿಟ್ಯೂಡ್ಗಳನ್ನ ನೋಡಿದೆ, ಡ್ಯಾನ್ಸ್ ಇದೆ. ಬಟ್ 90 ಕಿಡ್ಸು ಕೂಡ ಬಂದು ನಿಮ್ಮ ಸಿನಿಮಾ ನೋಡಬೇಕು. ಅವರಿಗೆಲ್ಲ ಏನು ಕೊಟ್ಟಿದ್ದೀರಾ ಸಿನಿಮಾ ಒಳಗೆ? ಡೆಫಿನೆಟ್ಲಿ. ಈ ಸಿನಿಮಾ ಆ್ಯಕ್ಚುಲಿ ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ನಮ್ಮ ಸಿನಿಮಾ ರಕ್ಕಿ ಸಿನಿಮಾ ಈಸ್ ಅ ಮಾಡರ್ನ್ ಡೇ ಕಲ್ಟ್ ಕ್ಲಾಸಿಕ್ ಅಂತ. ಏನಕ್ಕೆ ಅಂದರೆ ಇಟ್ಸ್ ಅನ್ ಒಮಾಜ್ ಟು ಗೋಲ್ಡನ್ ಎರಾ ಕನ್ನಡ ಇಂಡಸ್ಟ್ರಿ. 2005, 10, 15 ಆ ಇರೋದ್ರಲ್ಲಿ ಒಂದು ಸ್ಪೆಷಲ್ ಎನರ್ಜಿ ಇತ್ತು ಈ ಮೂವೀಸ್ ಎಲ್ಲ. ನಮ್ಮ ಚಿತ್ರನೂ ಅದೇ ಥರ ವಿವ್ ಶಾರ್ಟ್ ವಿಜುವಲ್ಸು ಮತ್ತು ಆಡಿಯೋ ಎಲ್ಲ ಸಾಂಗ್ಸು ಎಲ್ಲ ಅದೇ ಥರ ತೊಗೊಂಡಿದ್ದೀವಿ. ಸೊ ಆದ್ದರಿಂದ ಇಟ್ಸ್ ಮಾಸ್ ಆ್ಯಂಡ್ ಕ್ಲಾಸ್. ಸೊ ಈಗ ನೀವು ನಿಮ್ಮ ಮಕ್ಕಳು ಕರ್ಕೊಂಡು ಸಿನಿಮಾ ನೋಡ್ಬೋದು, ಅವ್ರು ನೀವೇ ಮಗು ಅಂದರೆ ನಿಮ್ಮ ಪೇರೆಂಟ್ಸ್ ಕರ್ಕೊಂಡು ಬರ್ಬೋದು. ಸೊ ಎಲ್ಲರೂ ಬಂದು ನೋಡ್ಬೋದು. ನಿಮಗೂ ಇಬ್ಬರಿಗೂ ಸಿಮಿಲರ್ ಕ್ವಶನ್ನೇ. ಬಟ್ ಈಗಿನ ಹುಡುಗಿರು ಏನಂದರೆ OTT ಬರುತ್ತೆ ನೋಡ್ಕೊಳ್ಳೋಣ ಬಿಡು, ಇಲ್ಲ OTT ಬರುತ್ತೆ ನೋಡ್ಕೊಳ್ಳೋಣ ಬಿಡು ಕನ್ನಡ ಸಿನಿಮಾ ಅಂತ ಬಂದಾಗ. ಅದೇ ಇಂಗ್ಲೀಷು ಹಿಂದಿ ಸಿನಿಮಾ ಆದರೆ ಥಿಯೇಟ್ರಿಗೆ ಹೋಗಿ ನೋಡ್ತಾರೆ. ಬಟ್ ನಮ್ಮ ಕನ್ನಡ ಸಿನಿಮಾಕ್ಕೆ ಏನು ಅಂಥದ್ದು ಏನು ಹೇಳಕ್ಕೆ ಹೊರಟಿದೆ? ಆ ಹೆಣ್ಮಕ್ಳನ್ನ ಕರೆಸ್ಕೊ ಬರುತ್ತಾ? ಏನು ಹೇಗೆ ಹೇಳ್ತಿರೋದು? ನೀವು ಫಸ್ಟು ಏನು ಕೇಳಿದರೆ 90s ಕಿಡ್ಸ್, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಫಸ್ಟು ಇವಾಗ ಜೆನ್ಜಿ ಕಿಡ್ಸೇ, ಜೆನ್ಜಿ ರಿಲೇಟೆಡ್ ಇದ್ರೂ ಸಹ, ಬಟ್ ನೋವು, ಬಿಟ್ರೇಯಲ್ಲು, ಪೇಯ್ನ್ ಅನ್ನೋದು ಎಲ್ಲರಿಗೂ ಹಾಗೆ ಆಗಿರುತ್ತೆ. ಆ ಎಮೋಷನ್ಸು, ಆ ರಿಲೇಟಿಬಿಲಿಟಿ ಈ ಸಿನಿಮಾದಲ್ಲಿದೆ. ಸೊ ಆ ಒಂದು ರಿಲೇಟಿಬಿಲಿಟಿ ನೋಡಿದಾಗ ಎಲ್ಲರಿಗೂ, ಎಲ್ಲ ವಯಸ್ಸಲ್ಲಿರೋರ್ಗೂ ಕನೆಕ್ಟ್ ಆಗುತ್ತೆ. ಮತ್ತು ಇನ್ನೊಂದು ಸೆಕೆಂಡ್ ಕ್ವಶನ್ ಏನು ಕೇಳಿದ್ರಿ, ಅಂದರೆ ನಮ್ಮ ಏಜ್ ಹೆಣ್ಮಕ್ಳು ಬರೋದೇ ತುಂಬ ಕಮ್ಮಿ ಆಗಿದೆ. ಈಗ ನಾನು ಸಹ ಎಷ್ಟೊಂದು ನೋಡಿದಾಗ ಫಸ್ಟ್ ಶೋಗೆ ಹುಡುಗರು ಫುಲ್ ಬಿಂದಾಸಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಬಟ್ ಹುಡುಗಿರು ಮಾತ್ರ ಬರೋದು ತುಂಬ ಕಮ್ಮಿ ಇದೆ. ಬಟ್ ಆ ಬ್ಯಾಲೆನ್ಸ್, ಹುಡುಗಿರು ಬರೋದು ಬ್ಯಾಲೆನ್ಸ್ ಆದರೆ ಇಟ್ಸ್ ರಿಯಲಿ ಗುಡ್. ಬಟ್ ನಮ್ಮ ಮೂವಿಯಲ್ಲಿ ಅವ್ರು ಏನಕ್ಕೆ ಬರಬೇಕು ಅಂತ ಕೇಳಿದ್ರೆ, ಅಫ್ಕೋರ್ಸ್ ನಾವು ಇಬ್ಬರು ಹುಡುಗಿ
ಇಬ್ರು ಹೀರೋಯಿನ್ಸ್ ಇದ್ದಾರೆ, ಸೊ ಅವ್ರಿಗೆ ಸಪೋರ್ಟ್ ಮಾಡಿ. ಬಟ್ ಇಲ್ಲಿ ಒಳ್ಳೆ ಹೀರೋನು ಇದ್ದಾರೆ. ಬಟ್ ದಿಸ್ ಈಸ್ ಆಲ್ ವಿಜುವಲ್ ಥಿಂಗ್. ಬಟ್ ಅವ್ರಿಗೆ ಇಲ್ಲಿ ಒಂದು ಹೆಣ್ಮಕ್ಳಿಗೆ ಇಲ್ಲಿ ನೀವು ಎಷ್ಟೊಂದು ಇವಾಗ ಕನ್ನಡ ಮೂವೀಸ್ ಅಥವಾ ತೆಲುಗು ಮೂವೀಸ್ ಎಲ್ಲ ಕಾಂಟ್ರವರ್ಸಿ ನೋಡಿದ್ರೆ ಹುಡುಗಿರಿಗೆ ಸಿಗ್ತಿಲ್ಲ, ಹುಡುಗಿಗೆ ಸ್ಕ್ರೀನ್ ಸ್ಪೇಸ್ ಸಿಗ್ತಿಲ್ಲ ಅಂತ ಮಾತಾಡ್ತೀರಾ. ಬಟ್ ಈ ಮೂವಿಯಲ್ಲಿ ಹುಡುಗಿ ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಬೋದು, ಎಷ್ಟು ಸ್ಟ್ರಾಂಗ್ ಆಗಿ ಅವ್ರಿಗೆ ಸರ್ ಬರ್ದಿರೋ ಕಥೆಯಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಹುಡುಗಿರಿಗೆ ಸ್ಪೇಸ್ ಕೊಟ್ಟಿದ್ದಾರೆ. ಆ ಒಂದು ಕರೇಜ್ ಆಗಿ ಮಾತಾಡೋದಾಗಲಿ ಎವ್ರಿಥಿಂಗ್, ದ ಕ್ಯಾರೆಕ್ಟರೈಸೇಷನ್ ಆಫ್ ಎ ವುಮನ್ ಇಸ್ ಬ್ಯೂಟಿಫುಲ್. ಸೊ ಬಂದು ನೋಡಿದ್ರೆ ದೇ ಫೀಲ್ ರಿಲೇಟಬಲ್. ಆಲ್ರೆಡಿ ಜಾಸ್ತಿ ಹೇಳ್ಬಿಟ್ರು. ನಿಮಗೆ ರಕ್ಕಿ ಅಂತ ಹುಡುಗನ್ ನೋಡೋಕೆ, ನಿಮ್ಮಂತ ಹುಡುಗಿನ ನೋಡೋಕೆ ಹುಡುಗರಿಗೆ ಏನ್ ಹೇಳ್ತೀರಾ? ಸರ್ ಆಕ್ಚುಲಿ ಒಂದು ಸಿನಿಮಾಗೆ ಬರೋಕ್ಕೆ ಜನ ಕತೆ ನೋಡಿ ಬರ್ತಾರೆ. ಸೊ ನಾವೆಲ್ಲ ಪಾತ್ರಗಳೇ, ಆಯ್ತಾ? ಸೊ ನಾವೆಲ್ಲ ಪಾತ್ರಗಳೇ. ನೀವು ಇವಾಗ ಪರ್ಸ್ನಲಿ ನೀವು ಯಾವುದೇ ಒಂದು ಹೊಸ ಭಾಷೆ ಮೂವಿ ನೋಡ್ತಿರಲ್ಲ, ನಿಮ್ಗೆ ಅವರು ಯಾರಂತ ಗೊತ್ತಿರಲ್ಲ, ಬಟ್ ಸ್ಟಿಲ್ ನೋಡ್ತೀರಾ, ಅವರು ಪಾತ್ರವಾಗಿ ನೋಡ್ತೀರಾ. ಸೊ ಹಾಗೆ ನಮ್ಮ ಸಿನಿಮಾದು ಕೂಡ ಐ ಹೋಪ್ ನಾವು ಕಾಣಿಸ್ಬಾರ್ದು, ಸೊ ನಮ್ಮ ಪಾತ್ರಗಳು ಕಾಣಿಸ್ಬೇಕು. ಅದನ್ನ ಐ ಹೋಪ್ ಜನಕ್ಕೆ ಅದು ಕಾಣಿಸುತ್ತೆ ಅಂತ. ಹಾಗೆ ಆಗ್ಲಿ ಡೈರೆಕ್ಟರ್ ಸರ್ ಬಗ್ಗೆ ಆಗ್ಲಿ, ಇವರು ರಕ್ಕಿ ಸರ್ ಬಗ್ಗೆ ಆಗ್ಲಿ, ಸಾರಿ ರಕ್ಕಿ ಇದೇನಿದು ಪ್ರೊಡ್ಯೂಸರ್ ಸರ್ ಸಾರಿ ಅವ್ರ ಬಗ್ಗೆ ಆಗ್ಲಿ ಹೇಳುವಾಗ ಎಕ್ಸ್ಟ್ರೀಮ್ಲಿ ಪ್ರೊಫೆಷನಲ್, ತುಂಬಾ ಪ್ರೊಫೆಷನಲ್. ಸೊ ಹಲವಾರು ಸೆಟ್ಗಳು ನೋಡಿದಾಗ ಈ ಸೆಟ್ ತುಂಬಾ ಪ್ರೊಫೆಷನಲ್ ಆಗಿತ್ತು. ಅಂಡ್ ಸರ್ ವೆಂಕಟ್ ಸರ್ ಹಿ ವಾಸ್ ಲೈಕ್ ಟು ದ ಪಾಯಿಂಟ್ ಇರ್ತಾರೆ ಅವೆಲ್ಲ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್ ಆಗಲಿ, ಆಮೇಲೆ ಅವ್ರದ್ದು ಮೆಮೊರಿ ಸಿಕ್ಕಾಬಡೆ ಚೆನ್ನಾಗಿದೆ. ಆ್ಯಂಡ್ ಸ್ಪೀಡ್ ಸರ್ ವೆರಿ ವೆರಿ ಲೈಕ್ ಪಟ್ ಪಟ್ ಅಂತ ಇವಾಗ ಟೈಮ್ ಓಡ್ತಾ ಇರ್ತಾರೆ. ಆ್ಯಂಡ್ ಎಕ್ಸ್ಟ್ರೀಮ್ ಹೈ ಎನರ್ಜಿ. ಸೊ ಆ ಥರ ಅವರು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರು ಮತ್ತು ನೀತು ಮ್ಯಾಮ್ ಅವ್ರ ವೈಫ್ ಕೂಡ ವೆರಿ ವೆರಿ ನೈಸ್. ಯಾವಾಗಲೂ ಸರ್ ಬಂದ್ಬಿಟ್ಟು ಆಶಿಕಾ ಊಟ ಆಯ್ತಾ, ತಿಂಡಿ ಆಯ್ತು, ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಆ್ಯಕ್ಚುಲಿ ಯಾವಾಗಲೂ. ಇವನ್ ನೀತು ಮ್ಯಾಮ್ ಆಲ್ವೇಸ್ ರಕ್ಕಿ ಜೊತೆನೇ ಇರೋರು. ಅಂದರೆ ಇವಾಗ ಅವರು ಕೂಡ ನಮ್ಮ ಪ್ರೊಡ್ಯೂಸರ್ ಒಬ್ರಿಗೆ ಇವಾಗ ಏನು ಅನ್ಕೊಂತಾರೆ, ಇಟ್ಸ್ ನಾಟ್ ಮೈ ರೆಸ್ಪಾನ್ಸಿಬಿಲಿಟಿ ಅಥವಾ ನಾವು ಕೊಟ್ಟಿದ್ದೀವಿ ಅಂದ, ಬಟ್ ದೇ ವರ್ ದೇರ್ ಎವ್ರಿ ಡೇ. ನಾನು ಅವರಿಗೆ ಅವ್ರು ಯಾವಾಗಲೂ ಡೈರೆಕ್ಟರ್ ಸರ್ ಪಕ್ಕನೇ ಕುತ್ಕೊತಾ ಇದ್ರು. ಅವರು ಇವರು ಇನ್ನೊಂದು ಹಿಂಗೆ ಕುತ್ಕೊತಾ ಇದ್ರೆ ನೆಕ್ಸ್ಟ್ ಇವರೇ ಡೈರೆಕ್ಷನ್ ವೆಂಕಟ್ ಸರಿಂದ ಟ್ರೈನಿಂಗ್ ತಗೊಂತಾ ಇದ್ದಾರೆ ಆ ಥರ ಆಗ್ತಾ ಇತ್ತು. ಆ್ಯಂಡ್ ಇವಾಗ ಕತೆ ವಿಷಯಕ್ಕೆ ಬಂದ್ರೆ ಸರ್, ನಾವು 50s ಮಾಡಿರೋ ಮೂವೀಸು ಒಂದೊಂದು ನೋಡ್ತೀವಿ, 70s ಮಾಡಿರೋ ಮೂವೀಸು ನೋಡ್ತೀವಿ, 90s ಮಾಡಿರೋ ಮೂವೀಸು ನೋಡ್ತೀವಿ. ಸೊ ಎಲ್ಲ ಜನ್ರೇಷನಲ್ಲೂ ಕತೆ ಚೆನ್ನಾಗಿದ್ರೆ ನೋಡೇ ನೋಡ್ತಾರೆ ಜನ ಅಂತ ಒಂದು. ನೈಸ್, ಮೂರಿಗೂ ಒಳ್ಳೇದಾಗಲಿ. ಜೊತೆಗೆ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಆಡಿಯನ್ಸು ಇಷ್ಟಪಡದೆ ಹೊಸ ಕಥೆಯನ್ನು, ಹೊಸಬರನ್ನು ನೀವು ಆ ಸಾಲಲ್ಲಿ ಬರಲಿ ಅಂತ ನಾನು ಆಸೆ ಪಡ್ತೀನಿ. ಈ ಲಕ್ಕಿ ರಿಕ್ಕಿ ಅನ್ನೋ ಒಂದು ಸಿನಿಮಾಗಳೆಲ್ಲ ಹೇಗೆ ಹಿಟ್ ಆದವು ಆ ರೀತಿ ನಿಮ್ಮ ರಕ್ಕಿ ಕೂಡ ಹಿಟ್ ಆಗಲಿ ಅಂತ ನನ್ನ ಆಸೆ. ಓಕೆ, ಕೊನೆಯದಾಗಿ ನಮ್ಮ ಸಿನಿ ಪ್ರೇಮಿಗಳಿಗೆ, ಸಿನಿ ರಸಿಕರುಗಳಿಗೆ ಹೇಗೆ ಇನ್ವೈಟ್ ಮಾಡ್ತೀರಾ? ಅಂದರೆ ನಿಮ್ಮದೇ ಸ್ಟೈಲಲ್ಲಿ ಮಾಡಬೇಕು, ನಿಮ್ಮ ಕ್ಯಾರೆಕ್ಟರ್ ಸ್ಟೈಲಲ್ಲಿ ಮಾಡಬೇಕು. ಅವ್ರು ಆವಾಗಲಿಂದ ಹೇಳ್ತಿದ್ದಾರೆ ಕ್ಯಾರೆಕ್ಟರ್ ಗೆಲ್ಲಬೇಕು ಅಂತ. ಅದೇ ಥರ ಹೇಳ್ಬೇಕಂದ್ರೆ ಕ್ಯಾರೆಕ್ಟರಲ್ಲಿ ಕರಿಬೇಕು ಅಂದರೆ ಯಾವ ರೀತಿ ಕರಿತೀವಿ? ಕ್ಯಾರೆಕ್ಟರ್ ನಾವು ಸೀಕ್ರೆಟ್ ಅಲ್ಲೇ ಬಂದು ನೋಡಬೇಕು. ಗೊತ್ತಾಗಿದೆ, ನೀವು ಯಾಕೋ ಬಿಟ್ಕೊಡ್ತೀರಾ. ಕರಿಲೇಬೇಕು, ನಮಗೆ ಕ್ಯಾರೆಕ್ಟರ್ ವೈಸೇ ಕರಿಬೇಕು. ನಾವು ಕ್ಯಾರೆಕ್ಟರ್ ಆಚೆ ಇದೀವಿ ಇವಾಗ. ಇಲ್ಲ, ನಿಮ್ಮ ಕ್ಯಾರೆಕ್ಟರ್ ನೋಡಕ್ಕೆ ನಿಮ್ಮ ಕ್ಯಾರೆಕ್ಟರ್ ಕರಿಬೇಕಲ್ಲ, ಕ್ಯಾರೆಕ್ಟರ್ ಮುಖಾಂತರನೇ ಕರಿಬೇಕು. ನಾಶಿಕಾಗೆ ಕರಿತೀವಿ. ಆಯ್ತು, ಓಕೆ. ಸೊ ಇದೇ ಜುಲೈ 10ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಕ್ಕಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು. ಎಕ್ಸಾಕ್ಟ್ಲಿ, ಆಶಿಕಾ ಅವ್ರು ಹೇಳ್ದಂಗೆ ನಮ್ಮ ಚಿತ್ರ ರಕ್ಕಿ ಮಾಸ್ ಇದೆ, ಕ್ಲಾಸ್ ಇದೆ, ಎಲ್ಲ ಸಖತ್ತಾಗಿದೆ. 10th of July ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಬನ್ನಿ, ನೋಡಿ, ಸಪೋರ್ಟ್ ಮಾಡಿ, ನಮ್ಮ ಇಡೀ ಟೀಮಿಗೆ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು. ನಾನು ಅವಾಗಲೇ ಹೇಳಿದ್ನಲ್ಲ, ಅದು ಆ ಥರ ಹೇಳ್ಬೋದಾ? ಅದನ್ನೇ ಹೇಳ. ಯಾವ ಥರ ಮಾಡಬೇಕು? ಈ ರಕ್ಕಿ ಸಾಮ್ರಾಜ್ಯದಲ್ಲಿ ಡ್ಯಾನಿ, ಅದನ್ನೇ ಹೇಳ್ಬೋದಾ? ಇಟ್ಸ್ ಓಕೆನಾ? ರಕ್ಕಿ ಸಾಮ್ರಾಜ್ಯದಲ್ಲಿ ಡ್ಯಾನಿ ಎಲ್ಲರಿಗೂ ಸಿರಿ ಆಗಿರೋ ಸಿರಿ ಪಾತ್ರ ನಂದು. ಮತ್ತು ಈ ರಕ್ಕಿಗೆ ಪ್ರೀತಿಯ ಸಿರಿ ಮಾತಿನಲ್ಲಿ ಸಾರಿ. ಸೊ ರಕ್ಕಿಗೆ ಸಿರಿ ಸಿಗ್ತಾಳ, ಸಿಗಲ್ವಾ, ಅಥವಾ ಅಟ್ಲೀಸ್ಟ್ ಸಿರಿ ಸಿಗುತ್ತಾ, ಅಥವಾ ಏನು ಸಿಗುತ್ತೆ, ಏನು ಆಗುತ್ತೆ ಅಂತ ನೀವು ಸಿನಿಮಾಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಇದೇ July 10th ಬನ್ನಿ, ನಿಮ್ಮ ಫ್ಯಾಮ್ಲಿ ಜೊತೆ ಸಿನಿಮಾ ನೋಡಿ ಖುಷಿ ಪಡಿ ಅಂತ ಕೇಳಿ.
ಥ್ಯಾಂಕ್ ಯು. ಎರಡು ಸರ್ ಫಸ್ಟಲ್ಲಿ ಒಂದು ಕ್ವಶನ್ ಹೇಳಿ. ಬೇಜಾರಾಗ್ಬಿಡಿ. ಎಷ್ಟೋ ಜನ ನಮ್ಮಂಥ ಯುವಕರು ನಟ ಹುಡುಗರಿಗೆ ಅಪ್ಪು ಸರ್ ಇಲ್ಲ ಅನ್ನೋದು ತುಂಬ ಕಾಡ್ತಾರೆ. ಅವ್ರಿದ್ರೆ ನಮಗೆ ಬೆನ್ನು ತಟ್ಟೋರು, ಇಲ್ಲ ನಮ್ಮ ಪೋಸ್ಟರ್ನ ಒಂದು ಸ್ಟೋರಿ ಹಾಕೊಳ್ಳೋರು, ಅದು ನಮಗೆ ಎಷ್ಟೋ ಹೋಪ್ ಕೊಡ್ತಾ ಇತ್ತು ಅಂತ. ಬಟ್ ನೀವು ಅವ್ರ ಜೊತೆನೇ ಬೆಳೆದವರು, ಅವ್ರ ಮನೇಲೇ ಓಡಾಡಿದವರು, ಬಟ್ ಅವ್ರನ್ನ ಮಿಸ್ ಮಾಡ್ಕೊಂಡಂಥ ಕ್ಷಣ ಇವತ್ತು ಹೇಗೆ ಕಾಡ್ತಿದೆ ಸರ್? ಆ್ಯಕ್ಚುಲಿ ಇಟ್ಸ್ ನಂಗೆ ತುಂಬ ಪೇನ್ಫುಲ್ ವಿಷಯ ಅದು. ಇಟ್ ವಾಸ್ ಅ ವೆರಿ ಅನ್ಎಕ್ಸ್ಪೆಕ್ಟೆಡ್ ಇದು ಅಪ್ಪು ಅಂಕಲ್ ಹೋಗಿದ್ದು. ಯಾಕೆಂದರೆ ನಾನು ಇನ್ನೂ ಎಷ್ಟೊಂದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತಿದೆ. ಎಷ್ಟೊಂದು ಜನರಿಗೆ ನೋಡ್ತೀನಲ್ಲ, ದೇ ಹ್ಯಾವ್ ಲಾಸ್ಟ್ ಸೋ ಮಚ್. ಅವ್ರ ಫ್ಯಾಮಿಲಿ ಇಲ್ಲೂ ಅಷ್ಟೇ. ಈಗ ನೋಡ್ತಾ ಇರ್ತೀನಿ, ಅವ್ರಿಗೆ ಎಷ್ಟೊಂದು ನೋವು ಇದೆ, ಬಟ್ ಆ ನೋವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಪಬ್ಲಿಕಲ್ಲೂ ಎಷ್ಟೊಂದು ಜನರು ಅಪ್ಪು ಅಂಕಲ್ಗೋಸ್ಕರ ಅಂತಲೇ ಎಷ್ಟೊಂದು ಥರ ಡಿಫ್ರೆಂಟ್ ಥಿಂಗ್ಸ್ ಮಾಡಿದ್ದಾರೆ. ಒಬ್ರೊಬ್ಬರು ಇದು ಸ್ಟ್ಯಾಚ್ಯೂಸ್ ಕಟ್ಟಿದ್ದಾರೆ, ಒಬ್ರೊಬ್ಬರು ಪೇಂಟಿಂಗ್ ಮ್ಯೂರಲ್ಸ್ ಮಾಡಿದ್ದಾರೆ. ಈಗ ಹಂಗೆ ನಾನೂ ಅವ್ರ ಇನ್ಸ್ಪಿರೇಷನಿಂದ ಈ ಮೂವಿ ಎಲ್ಲ ಅವ್ರಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅವರು ಸಖತ್ ಇಂಪ್ಯಾಕ್ಟ್ ಮಾಡಿದ್ದಾರೆ ಎಲ್ರಿಗೂ. ಸೊ ಆ್ಯಂಡ್ ಎಷ್ಟೊಂದು ಮೂವೀಸ್ ಅಪ್ಪು ಅಂಕಲ್ ನೋಡಿದ್ದೀನಿ. ರೀಸೆಂಟ್ ಮೂವೀಸ್ ನೋಡೋಕ್ಕೆ ನಂಗೆ ಇನ್ನೂ ಕಷ್ಟ ಆಗುತ್ತೆ, ಯಾಕೆಂದರೆ ಅವ್ರು ಕಾಣಿಸ್ತಾ ಇರ್ತಾರೆ ನನಗೆ ಇನ್ನೂ. ಆ್ಯಂಡ್ ಇಟ್ ಫೀಲ್ಸ್ ರಿಯಲಿ ಇಮೋಷ್ನಲ್. ಅಂದರೆ ನನಗೆ ನೋಡೋಕ್ಕೆ ಇನ್ನೂ ಅಂದರೆ ತುಂಬ ನೋವಾಗುತ್ತೆ. ಐ ಸ್ಟಿಲ್ ನಾಟ್ ರಿಯಲಿ ಓವರ್ ಇಟ್. ಆ ವಿಷಯ ಗೊತ್ತಾದಾಗ ಹೇಗಿತ್ತು ನಿಮಗೆ? ಇಲ್ಲೇ ಇದ್ರಾ ಅಥವಾ ಜರ್ಮನಿಲಿದ್ರಾ? ನಾನು ಜರ್ಮನಿಲಿದ್ದೆ ಆ ಟೈಮಲ್ಲಿ. ನಾನು ಮಾಸ್ಟರ್ಸ್ ಮಾಡ್ತಾಯಿದ್ದೆ, ಓದ್ತಾ ಇದ್ದೆ. ಆ್ಯಂಡ್ ಫುಲ್ ಟೈಮ್ ಕಂಪ್ಲೀಟ್ಲಿ ಆಫ್ ಆಗೋಗಿದ್ದೆ ನಾನು. ಯಾಕೆಂದರೆ ಇದು ಎಕ್ಸ್ಪೆಕ್ಟೇ ಮಾಡ್ತಿರೋ ವಿಷಯ. ಆ್ಯಂಡ್ ಆ ಟೈಮಲ್ಲಿ ನನಗೆ ತುಂಬ ಆಸೆ ಆಯಿತು ಅಂದರೆ ಇಲ್ಲಿ ಬರೋಕ್ಕೆ, ಬಟ್ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್.